ಈಗ ನೋಡ್ರಿ ನಾನು ರೆಡಿ ಆಗಿನಿ, ಇನ್ನು ಹೊರಡೋದಷ್ಟೇ ಬಾಕಿ. ಸೊ ಫಸ್ಟ್ ತಿಂಡಿ ತಿನ್ಕೊಂಡು ಆಮೇಲೆ ಮುಂದೇನು ಪ್ಲ್ಯಾನ್ಸ್ ಐತಿ ಅಂತ ಹೇಳ್ತೀನಿ ನಿಮ್ಗೆ. ನಾನು ಫಸ್ಟ್ ಇಲ್ಲಿಗೆ ಬಂದಾಗ ಅಂದ್ರೆ ಬೆಳಗ್ಗೆ ಟ್ರೈನಿಂದ ಇಳಿದ್ಮೇಲೆ ಒಂದು ಸ್ವಲ್ಪ ಮಳೆ ಬಂತು, ಬಟ್ ಆಮೇಲೆ ಫುಲ್ ಬಿಸಿಲೈತಿ. ಸೊ ನೋಡೋಣ, ಮಾನ್ಸೂನ್ ಸೀಸನ್ ಪಿಕ್ ಮಾಡಿರೋದ್ರಿಂದ ನಂಗೆ ಈಗ ರಜಾ ಸಿಕ್ಕಿತ್ತು. ಸೊ ಅದಕ್ಕಂಥೇಳಿ ಈಗ ಬಂದೀನಿ. ಸೊ ಮಾನ್ಸೂನ್ ಸೀಸನ್ ಆಗಿರೋದ್ರಿಂದ ಮಳೆ ಯಾವಾಗ ಬೇಕಾದರೂ ಬರ್ಬೋದು, ಹೇಳಕ್ಕೆ ಬರೋದಿಲ್ಲ. ಸೊ ನೋಡೋಣ ಏನಾಗ್ತೈತೋ ಏನೋ ಗೊತ್ತಿಲ್ಲ. ಈಗಂತೂ ಬಿಸಿಲೈತಿ, ಬಿಸಿಲಿರುವಷ್ಟು ತನಕ ಒಳ್ಳೆಯದು, ಬಟ್ ಜಾಸ್ತಿ ಬಿಸಿಲು ಬಂದ್ರೂ ಆಗೋದಿಲ್ಲ. ಸೊ ನೋಡೋಣ, ಗೋಕರ್ಣ ಸುತ್ತಾಡೋನು ಬರ್ರಿ. ಅದಕ್ಕಿಂತ ಮುಂಚೆ ಫಸ್ಟ್ ತಿಂಡಿ ತಿನ್ಕೊಂಡು ಹೋಗೋಣ. ಇಲ್ಲೇ ನಾನು ಉಳ್ಕೊಂಡಿರೋ ಜಾಗದ ಕೆಳಗೆ ಹೋಟೆಲ್ ಐತಿ. ಸೊ ಸುಮ್ಮನೆ ಕೆಫೆ ಹುಡ್ಕೊಂಡು ಹೋಗೋ ಬದಲು ತಿಂಡಿ ತಿನ್ಕೊಂಡು ಆಮೇಲೆ ಬೀಚ್ ಸೈಡ್ ಹೋಗಿ ಅಲ್ಲಿ ಕೆಫೆ ಎಲ್ಲ ಮಸ್ತಾಗಿರ್ತಾವೆ. ಸೊ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿನಿ. ಸೊ ಬರ್ರಿ ಇವಾಗ ತಿಂಡಿ ತಿನ್ಕೊಂಡು ಹೋಗೋಣ. ಲೈಟಾಗಿ ತಿನ್ನೋಣ ಅಂಥೇಳಿ ಮಸಾಲೆ ದೋಸೆ ಆರ್ಡ್ರ್ ಮಾಡೀನಿ. ಸೊ ಬರ್ರಿ ತಿಂದು ಮುಂದಕ್ಕೆ ಹೋಗೋಣ. ಕರೆಂಟ್ಲಿ 11:55 ಆಗೈತಿ. ಸೊ ನಾನು ಬೀಚ್ ಟ್ರೆಕ್ಕಿಂಗಿಗೆ ಹೋಗೋಣ ಅಂದ್ಕೊಂಡಿನಿ. ಮಾನ್ಸೂನ್ ಸೀಸನ್ ಇರೋದ್ರಿಂದ ಓಪನ್ ಇರ್ತೈತೋ ಇಲ್ಲೋ ಗೊತ್ತಿಲ್ಲ. ಸೊ ನೋಡೋಣ, ಅಲ್ಲಿಗೆ ಹೋಗಿ ಕೇಳೋನು, ಓಪನ್ ಇತ್ತು ಅಂತಂದ್ರೆ ಹೋಗೋನು. ಸೊ ನಿಮ್ಮನ್ನೂ ಕರ್ಕೊಂಡು ಹೋಗ್ತೀನಿ. 5 ಬೀಚ್ ಅದಾವು, 5 ಬೀಚ್ನು ಟ್ರೆಕ್ಕಿಂಗ್ ಮೂಲಕ ನಾವು ನೋಡ್ಬೋದು. ಸೊ ಎಲ್ಲ ಬೀಚಿಗೂ ಕರ್ಕೊಂಡು ಹೋಗ್ತೀನಿ ಓಪನ್ ಇತ್ತು ಅಂತಂದ್ರೆ. ಬರ್ರಿ ಹೋಗಿ ನೋಡ್ಕೊಂಡು. ಈಗ ನಾನು ಕೂಡಲೇ ಬೀಚಿಗೆ ಹೊಂಟೀನಿ ಟ್ರೆಕ್ಕಿಂಗ್ ಮಾಡೋಕ್ಕಂತೇಳಿ. ಕೂಡಲೇ ಬೀಚಿಂದ ಸ್ಟಾರ್ಟ್ ಮಾಡಿ ಹೋಗೋಣ ಅಂತೇಳಿ ಅಂದ್ಕೊಂಡು ಕೂಡಲೇ ಬೀಚಿಗೆ ಹೊಂಟೀನಿ. ಸೊ ಬರ್ರಿ ಕೂಡಲೇ ಬೀಚಿಗೆ ಹೋಗಿ ಬೀಚ್ನ ತೋರಿಸ್ತೀನಿ, ಅಲ್ಲಿಂದ ಮುಂದೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ನಾನೀಗ ಕೂಡಲೇ ಬೀಚಿಗೆ ಬಂದೀನಿ. ಅಂದ್ರೆ ಬೀಚಿಗೆ ಬಂದಿಲ್ಲ, ಇನ್ನೊಂದು ಸ್ವಲ್ಪ ನಡ್ಕೊಂಡು ಹೋದ್ರೆ ಬೀಚ್ ಬರ್ತೈತಿ. ಒಂದು ಆಟೋದಾಗ ಬಂದೆ ನಾನು. ಸೊ ಈ ಜಾಗ ಏನೈತಲ್ಲ ಇಲ್ಲಿಂದ ಸ್ಟಾರ್ಟ್ ಆಗ್ತೈತಿ. ಸೊ ಇಲ್ಲಿಂದ ಒಂದು 200 ಮೀಟರ್ಸ್ ನಡ್ಕೊಂಡು ಹೋದ್ರೆ ಕೂಡಲೇ ಬೀಚ್ ಸಿಗ್ತೈತಿ. ಅಲ್ಲಿಂದ ಮುಂದೆ ನಾವು ಟ್ರೆಕ್ಕಿಂಗ್ ಕಂಟಿನ್ಯೂ ಮಾಡ್ಬೋದು. ಸೊ ಫಸ್ಟ್ ಕೂಡಲೇ ಬೀಚ್ನ ನೋಡೋಣ. ಕೂಡಲೇ ಬೀಚ್ ನೋಡಿ ಆಮೇಲೆ ಹೆಂಗೆ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ, ಎಲ್ಲಿ ತನಕ ಹೋಗ್ತೀವಿ ಎಲ್ಲ ತೋರಿಸ್ತೀವಿ. ಸೊ ಬರ್ರಿ ಹೋಗೋಣ. ಸೊ ಹಿಂಗೈತಿ ದಾರಿ, ಹಿಂಗೆ ಸೀದಾ ನಡ್ಕೊಂಡು ಹೋಗಬೇಕು. ಬೀಚ್ ಟ್ರೆಕ್ಕಿಂಗ್ ಅಂತ ನಾನು ಭಾಳ ಕೇಳಿಲ್ಲ. ನಂಗೆ ಟ್ರೆಕ್ಕಿಂಗ್ ಅಂದ್ರೆ ಭಾಳ ಇಷ್ಟ, ಬೀಚ್ ಅಂದ್ರೂ ಇಷ್ಟ. ಹಂಗಂತ ಮೋಸ್ಟ್ ಭಾಳ ಇಷ್ಟ ಅಂತಂದ್ರೆ ಟ್ರೆಕ್ಕಿಂಗ್. ಸೊ ಬೀಚ್ ಜೊತೆ ಟ್ರೆಕ್ಕಿಂಗ್ ಐತಿ ಅಂತ ಅಂದಾಗ ಯಾಕೆ ಟ್ರೈ ಮಾಡಬಾರ್ದು ಅಂತ ಅನಿಸ್ತು. ಸೊ ಅದಕ್ಕೆ ಇವತ್ತು ಇಲ್ಲಿ ಬಂದೀನಿ ಬೀಚ್ ಟ್ರೆಕ್ಕಿಂಗ್ ಮಾಡೋಣ ಅಂಥೇಳಿ. ಈ ಬೀಚ್ ಟ್ರೆಕ್ಕಿಂಗ್ ಅನ್ನೋದು ಗೋಕರ್ಣದಾಗ ಐತಿ. ಸೊ ಇದು 5 ಬೀಚ್ನ ನಾವು ನೋಡ್ಬೋದು. ನಾವು ಎಲ್ಲಿಂದನಾದರೂ ಸ್ಟಾರ್ಟ್ ಮಾಡ್ಬೋದು. ಬೆಲ್ಕನ್ ಬೀಚ್, ಪ್ಯಾರಡೈಸ್ ಬೀಚ್, ಹಾಫ್ ಮೂನ್ ಬೀಚ್, ಓಮ್ ಬೀಚ್, ಆಮೇಲೆ ಕೂಡಲೇ ಬೀಚ್, 5 ಬೀಚ್ನ ನೋಡ್ಬೋದು. ನಾವು ಕೂಡಲೇ ಬೀಚಿಂದನೂ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಬೆಲ್ಕನ್ ಬೀಚಿಂದನೂ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ಬೋದು. ನಮ್ಗೆ 5 ಬೀಚು ನೋಡೋದು ಬೇಡ, 4 ನೋಡ್ತೀವಿ ಅಂತಂದ್ರೆ ನೀವು ಪ್ಯಾರಡೈಸ್ ಬೀಚ್ ಇಲ್ಲ ಓಮ್ ಬೀಚ್ನಾಗೂ ಹೊರಗೆ ಬರ್ಬೋದು. ಸೊ ಅಲ್ಲಿ ದಾರಿ ಐತಿ. ಸೊ ಇವಾಗ ನಾವು ಕೆಳಗೆ ಹೊಂಟೀವಿ. ಇಲ್ಲಿ ಯಾರೂ ಇಲ್ಲ, ಒಂದು ಇಬ್ಬರು ಈಗ ಜಾಯ್ನ್ ಆಗ್ಯಾರು, ಅಲ್ಲಿಂದ ಬರಾಕತ್ತಾರು. ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಏನೂ ಇಲ್ಲ ಇಲ್ಲಿ. 1-2 ಕಡೆ ಬೋರ್ಡ್ ಹಾಕ್ಯಾರಷ್ಟೇ. ಸೊ ಬರ್ರಿ ನಿಮಗೂ ತೋರಿಸ್ತೀವಿ ಕೆಲವೊಂದು ದಾರಿಗಳು ಎಷ್ಟು ಕಷ್ಟ ಅದಾವ ಅಂಥೇಳಿ. ನೀವು ಗೋಕರ್ಣದಾಗ ಬೀಚಿಗೆ ಎದಕ್ಕೆ ಬರಬೇಕಪ್ಪ ಅಂತ ನೀವು ಕೇಳ್ಬೋದು. ಸೊ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಗೋಕರ್ಣ ಬೀಚ್ದಾಗ ಈಗ ನಾವು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಿ ಬೀಚ್ನಾಗ ನೋಡ್ತೀವಲ್ಲ ವೇವ್ಸ್ನೆಲ್ಲ. ಸೊ ಅದು ಭಾಳ ಜನ ಇರಲ್ಲ ಅಲ್ಲಿ. ಸೊ ಭಾಳ ಜನ ಇಲ್ಲದೇ ಇರೋ ಕಾರಣದಿಂದ ನೀವು ಆರಾಮಾಗಿ ಎಷ್ಟೊತ್ತು ಬೇಕೋ ಅಷ್ಟೊತ್ತಿದ್ದು ಎಂಜಾಯ್ ಮಾಡ್ಕೊಂಡು ವ್ಯೂನ
ನಿಮ್ಗೇನಾದರೂ ಡಿಫ್ರೆಂಟಾಗಿ ಮಾಡಬೇಕಂತಿದ್ರೆ ಬೀಚ್ನಾಗ ಅಲೋನಾಗಿ ಆಟ ಆಡಬೇಕು ಅಂತಿದ್ರೆ ಇಂಥ ಜಾಗಕ್ಕೆ ಬರ್ಬೋದು. ಸೊ ಗೋಕರ್ಣ ಇಸ್ ರಿಯಲಿ ವೆರಿ ಕ್ವೈಟ್ ಪ್ಲೇಸ್ ಫಾರ್ ಅಂದರೆ ಇವಾಗ ಪ್ರೈವೇಟ್ ಬೀಚ್ ಅಂತಾರಲ್ರಿ, ಬೇಸಿಕಲಿ ಹಂಗೆ. ಸೊ ಈಗ ನಂಗೆ ಬೀಚ್ದು ವೇವ್ಸ್ ಸೌಂಡ್ ಕೇಳ್ಸಾಕತ್ತೈತಿ. ನಾನು ಆಲ್ಮೋಸ್ಟ್ ಬಂದೀನಿ, ಆ್ಯಕ್ಚುಲಿ ಬಂದೀನಿ ಇಲ್ಲಿಗೆ. ಇಲ್ಲೊಂದೆರಡು ಹಸು ಅದಾವು. ಸೊ ಬರ್ರಿ ನಿಮಗೂ ತೋರಿಸ್ತೀನಿ. ಇಲ್ಲಿ ಯಾರು ಅಂದರೆ ಯಾರೂ ಇಲ್ಲ. ನೋಡ್ರಿ ಇಲ್ಲೊಂದು ಹಸು ಐತಿ. ಇಡೀ ಬೀಚ್ನಾಗೆ ಯಾರೂ ಇಲ್ಲ. ಮೇ ಬಿ ಆ ಕಡೆ ಇರ್ಬೋದೇನೋ. ನೋಡ್ರಿ ಇಲ್ಲೊಂದು ಕೆಫೆ ಐತಿ, ಅಲೋಹಾ ಅಂತೇಳಿ. ಭಾಳ ಚಲೋ ಐತಿ. ನಾನು ಇನ್ಸ್ಟಾಗ್ರಾಮ್ನಾಗ ಭಾಳಷ್ಟು ನೋಡಿ ನೀವು ಈ ಕೆಫೆನ. ಈಗ ನೋಡ್ರಿ ನಾನು ಕುಡ್ಲೆ ಬೀಚ್ನಾಗ ಅದೀನಿ. ವೇವ್ಸ್ ಭಾಳ ಸ್ಟ್ರಾಂಗ್ ಅದಾವು, ಜೋರಾಗಿ ಬರಕತ್ತಾವು, ನೀವು ನೋಡ್ತಿರ್ಬೋದು. ಸೊ ಅದು ಮಾನ್ಸೂನ್ ಸೀಸನ್ ಆಗಿರೋದ್ರಿಂದ ಹಿಂಗೈತಿ. ಕುಡ್ಲೆ ಬೀಚ್ನಾಗ ಅದೀವಿ ಇವಾಗ. ಸೊ ಈಗ ನಾವು ಓಮ್ ಬೀಚ್ಗೆ ಮುಂದೆ ಟ್ರೆಕ್ಕಿಂಗ್ ಮಾಡ್ಬೇಕಂತಂದ್ರೆ ಹಿಂಗೆ ಹೋಗಿ ಅಲ್ಲಿ ಮುಂದೈತಿ. ಸೊ ಅಲ್ಲಿ ದಾರಿ ಐತಿ ಆ ಕಡೆ. ಸೊ ಅಲ್ಲಿಗೆ ಹೋಗಿ ಅಲ್ಲಿಂದ ಹೋಗೋದು. ಸೊ ಬರ್ರಿ ನಿನ್ನೂ ಕರ್ಕೊಂಡು ಹೋಗ್ತೀನಿ. ಕುಡ್ಲೆ ಬೀಚ್ ಅಂತೂ ಭಾಳ ಚಲೋ ಇತ್ತು. ನೀವು ಹಿಂದೆ ನೋಡ್ತಿರ್ಬೋದಲ್ಲಿ ಬೀಚ್ ಐತಿ. ಹಿಂಗೆ ನಡ್ಕೊಂಡು ಹೋದ್ರೆ ಅಲ್ಲಿ ಓಮ್ ಬೀಚ್ಗೆ ಹೋಗೋ ದಾರಿ ಅಂದ್ರೆ ಬೆಟ್ಟ ಹತ್ತಕ್ಕೆ ದಾರಿ ಐತಿ. ಸೊ ಅಲ್ಲಿ ಹೋಗಿ ಓಮ್ ಬೀಚಿಗೆ ಹೋಗೋಣ. ಹಂಗೆ ನೀವು ಕುಡ್ಲೆ ಬೀಚ್ದು ವ್ಯೂ ನೋಡ್ರಿ, ನಿಮಗೂ ತೋರಿಸ್ತೀನಿ. ಇದೊಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್. ಯಾಕಪ್ಪ ಅಂತಂದ್ರೆ ಈಗ ನೋಡ್ರಿ ಮಾನ್ಸೂನ್ ಸೀಸನ್ ಆಗಿರೋದ್ರಿಂದ ಭಾಳ ಜನ ಇಲ್ಲ. ಅಲ್ಲೊಂದು ಯಾವುದೋ ಗ್ರೂಪ್ ಬಂದೈತಿ, ಅಂದ್ರೆ ಒಂದು 3-4 ಜನ ಇರ್ಬೋದೇನೋ. ಅಲ್ಲೆಲ್ಲ ಬೋಟ್ ಅದಾವು. ಸ್ವಲ್ಪ ದೂರದಾಗ ನೋಡಿದ್ರೆ ಇಂಥ ಜೋರು ವೇವ್ನಾಗ ಹೆಂಗೆ ಬೋಟ್ ನಿಂತಾವೋ ಗೊತ್ತಿಲ್ಲ. ಸೊ ನೀವು ನೋಡ್ತಿರ್ಬೋದು ಇಲ್ಲಿ ಶೆಲ್ ಸಿಕ್ಕೈತೆ ನೋಡಿರಿ. ದಿಸ್ ಈಸ್ ಮೆಮೊರಿ ಆಫ್ ಕುಡ್ಲೆ ಬೀಚ್. ಇನ್ನೊಂಚೂರು ಮುಂದೆ ಅಲ್ಲಿ ಹೋದ್ರೆ ಓಮ್ ಬೀಚಿಗೆ ಹೋಗೋ ದಾರಿ ಸಿಗ್ತೈತಿ ನೋಡ್ರಿ. ಈಗ ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಡು ಬಂದೀನಿ. ಇಲ್ಲಿಂದ ಎಷ್ಟು ಮಸ್ತ್ ಕಾಣಿಸ್ತೈತೆ ನೋಡ್ರಿ ಬೀಚು. ಇಲ್ಲೇ ಎಷ್ಟೊಂದು ಕೆಫೆ ಮತ್ತು ರೂಮ್ಸ್ ಅದಾವು. ಬೇಕಂದ್ರೆ ಇಲ್ಲೇ ರೂಮ್ ಬುಕ್ ಮಾಡಿಕೊಂಡು ಇರ್ಬೋದು. ಇಲ್ಲ ಅಂತಂದ್ರೂ ಕೆಫೆಗೆ ಬರ್ಬೋದು ನೀವು. ಭಾಳ ಜನ ಏನು ಇರೋದಿಲ್ಲ. ಆರಾಮಾಗಿ ಬಂದು ಕುಂತು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನೋಡ್ರಿ ಇಲ್ಲೆಲ್ಲ ಈ ಕಡೆ ಇರೋದೆಲ್ಲ ಕೆಫೆ. ಸೊ ಈಗ ಟೈಮ್ 12 ಆಗೈತಿ. ಅಲ್ಲೇನು ಕಾಣ್ಸಕ್ಕತ್ತೈತಲ್ಲ ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಡು ಬಂದೀವಿ. ಈಗ ಇಲ್ಲಿ ಓಮ್ ಬೀಚಿಗೆ ಹೋಗೋ ದಾರಿ ಐತಿ. ಇಲ್ಲಿ ಸ್ಟೆಪ್ಸ್ ಹತ್ಕೊಂಡು ಹೋದ್ರೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ನೋಡ್ರಿ ಸ್ವಲ್ಪ ಜನ ಅದಾರು. ಈಗ ಚಲೋ ಐತಿ, ಮಸ್ತಾಗೈತಿ. ಸೊ ನೋಡ್ರಿ ದಾರಿ ಹೆಂಗೈತಿ. ಇಲ್ಲಿಂದ ಇನ್ನೂ ಚಲೋ ಮಸ್ತ್ ವ್ಯೂ ಐತಿ ನೋಡ್ರಿ. ಕ್ಯಾಮ್ರಾ ಚಲೋ ಇಲ್ಲ ಅಂದರೆ ವೀಡಿಯೋ ಹೆಂಗೆ ಬರ್ತಿತ್ತಂದ್ರೆ ಕ್ರೇಜಿ ವ್ಯೂ ಐತಿ ಮಾತ್ರ. ನೀವೇ ಬಂದು ನೋಡಬೇಕು ಹೆಂಗೈತಿ. ಈ ಫೀಲಿಂಗ್ ಐತಲ್ಲ, ಕ್ರೇಜಿ ಫೀಲಿಂಗ್. ಒಂದು ಸತಿ ಆದರೂ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಹುಷಾರಾಗಿ ಹೋಗ್ಬೇಕು. ಆ ಬೀಚ್ ಸೌಂಡ್
ವೇವ್ಸ್ ಸೌಂಡ್ ಜೊತೆಗೆ ನಡ್ಕೊಂಡು ಹೋಗೋದೈತಲ್ಲ, ಆಗಳಿಂದ ಈಕಿ ಬರೀ ಇದನ್ನೇ ಹೇಳಕತ್ತಾಳ್ವ ಅಂತ ನೀವು ಅನ್ಕೋತಿರ್ಬೋದು. ಬಟ್ ನೀವು ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ. ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಮಳೆ ಬರೋಕತ್ತೈತಿ ನೋಡ್ರಿ. ಓಮ್ ಬೀಚಿಗೆ ಹೆಂಗೆ ಹೋಗೋದು ಗೊತ್ತಿಲ್ಲ, ಬೋರ್ಡ್ ಏನೂ ಹಾಕಿಲ್ಲ. ಈಗ ಗೂಗಲ್ ಮ್ಯಾಪ್ಸ್ ತೆಗೆದು ನೋಡ್ತೀನಿ. ಸೊ ನೋಡೋಣ, ಗೂಗಲ್ ಮ್ಯಾಪ್ಸ್ ಹೇಳ್ದಂಗೆ ಹೋಗೋಕ್ಕೆ ಟ್ರೈ ಮಾಡೋಣ. ಆಗಿಲ್ಲ ಅಂತಂದ್ರೆ ಭಾಳ ಮಳೆ ಬಂತಂದ್ರೆ ಹಿಂಗೆ ವಾಪಸ್ ಹೊಂಟು ಬಿಡ್ತೀನಿ. ನೋಡೋಣ. ಹೀಗೆ ಈ ದಾರಿಯಲ್ಲಿ ಹೋದರೆ ಓಮ್ ಬೀಚ್ಗೆ ಹೋಗ್ಬೋದಂತೆ. ಬಟ್ ಭಾಳ ರಿಸ್ಕ್ ಐತಿ ಅಂತಂದರು, ಕಾಲು ಜಾರ್ತಾವು, ಸೊ ಹುಷಾರಾಗಿ ಹೋಗ್ರಿ ಅಂತ ಅಂದರು ಅಲ್ಲೊಬ್ಬರಿದ್ದರು. ಸೊ ನೋಡೋಣ. ನಂಗೆ ಆ್ಯಕ್ಚುಲಿ ಭಯ ಆಗಾಕತ್ತೈತಿ, ಬಟ್ ಸ್ಟಿಲ್ ಟ್ರೈ ಮಾಡೋಣ ಅಂಥೇಳಿ ಹೊಂಟೀನಿ. ಭಾಳಷ್ಟು ಜಾಗ ಅದಾವು ನೋಡೋಕ್ಕೆ, ಬಟ್ ಸ್ಟಿಲ್ ಇವತ್ತು ಇದನ್ನು ಮುಗಿಸಿದ್ರೆ ಎಲ್ಲ ಬೀಚ್ ನೋಡಿ ಆಮೇಲೆ ಬೇರೆ ಜಾಗ ನೋಡೋಣಂತ ಅಂದ್ಕೊಂಡೀನಿ. ನೋಡ್ರಿ, ಅಕ್ಕಪಕ್ಕ ಎಲ್ಲ ಬೆಟ್ಟನೇ ಐತಿ. ಇವಾಗ ಯಾರೂ ಜನ ಇಲ್ಲ, ಅದಕ್ಕೆ ಭಯ ಆಗಾಕತ್ತಿರೋದು. ಇಲ್ಲಿ ನೋಡ್ರಿ ಬೀಚ್ ಕಾಣ್ಸಾಕತ್ತೈತಿ. ನಾನು ಇನ್ನೂ ಇಲ್ಲೇ ಅದೀನಿ, ಇನ್ನೂ ಇದೇ ಬೆಟ್ಟದಾಗೆ ಅದೀನಿ. ಬಟ್ ಎಲ್ಲ ಕಡೆ ಸುತ್ತಲ ನೋಡಿದ್ರೂ ಗ್ರೀನರಿ ಕಾಣ್ಸಾಕತ್ತೈತಿ. ಇದಷ್ಟೇ ಕಲ್ಲೈತಿ. ಆ್ಯಕ್ಚುಲಿ ಇಷ್ಟೊತ್ತು ಮಳೆ ಬರಾಕತ್ತಿತ್ತು, ಈಗ ನೋಡ್ರಿ ಬಿಸಿಲು. ಹಿಂಗೆ ಹೇಳಕ್ಕೆ ಬರೋದಿಲ್ಲ. ಮಾನ್ಸೂನ್ ಸೀಸನ್ನಾಗ ಬಂದೀನಿ. ಆ್ಯಕ್ಚುಲಿ ವ್ಯೂ ಅಂತೂ ಮಸ್ತಾಗೈತಿ, ವ್ಯೂ ನೋಡಿದ್ರೆ ಖುಷಿ ಆಗ್ತೈತಿ. ಬಟ್ ಒಬ್ಬಳೇ ಹೊಂಟಿನಂತ ಭಯ ಆಗಾಕತ್ತೈತಿ. ಈಗ ನಾನು ಮ್ಯಾಪ್ ಹಾಕ್ಕೊಂಡು ಹೋಗ್ತೀನಿ, ಬಿಕಾಸ್ ಎಲ್ಲ ಕಡೆ ಬರೀ ಬೆಟ್ಟನೇ ಗ್ರೀನರಿನೇ ಕಾಣ್ಸಾಕತ್ತೈತಿ. ಆ್ಯಂಡ್ ಇಲ್ಲೊಂದು ಸ್ವಲ್ಪ ಕಲ್ಲು ಕಾಣ್ಸಾಕತ್ತೈತಿ. ಸೊ ಇನ್ನು ದಾರಿ ತಪ್ಪಬಾರ್ದು ಅಂತಂದ್ರೆ ನಾನು ಮ್ಯಾಪ್ ಹಾಕ್ಕೊಂಡು ಹೋಗಬೇಕು. ಸೊ ಮ್ಯಾಪ್ ಹಾಕ್ಕೊಂಡು ಹೋಗ್ತೀನಿ. ಈಗ ನೋಡ್ರಿ ಇಷ್ಟೊತ್ತು ಮಳೆ ಬರಾಕತ್ತಿತ್ತು, ಈಗ ನೋಡಿದ್ರೆ ಬಿಸಿಲೈತಿ. ಸೊ ಬರ್ರಿ ನಿಮಗೆ ತೋರಿಸ್ತೀನಿ. ಓಮ್ ಬೀಚಿಗೆ ಅಲ್ಲೊಂದು ಕ್ಲಿಫ್ ಪಾಯಿಂಟ್ ಐತಿ, ಅಲ್ಲಿ ಹೋಗಿ ನಿಮ್ಗೆ ಓಮ್ ಬೀಚನ್ನ ತೋರ್ಸೋಕ್ಕಾಗ್ತೈತೇನೋ ನೋಡ್ತೀನಿ. ಸೊ ಹೋಗೋಣ. ನಾನು ಮ್ಯಾಪ್ ಹಾಕ್ಕೊಂಡು ಹೋಗ್ತೀನಿ ಈಗ. ಸೊ ಬರ್ರಿ, ನಿಮ್ಗೆ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ. ಇಲ್ಲಿ ಕಲ್ಲು ಹತ್ಕೊಂಡು ಒಂದು ಸ್ವಲ್ಪ ದೂರ ನಡ್ಕೊಂಡು ಬಂದೆ. ಇಲ್ಲೊಂದು ಬೋರ್ಡ್ ಹಾಕ್ಯಾರು, ವೇ ಟು ಓಮ್ ಬೀಚ್ ಅಂಥೇಳಿ. ವೇವ್ಸ್ ಸೌಂಡ್ ಕೇಳ್ಸಾಕತ್ತೈತಿ ನಂಗೀಗ. ಹಂಗೆ ಹಿಂಗೆ ನಡ್ಕೊಂಡು ಹೊಂಟಾಗ ಭಯ ಆಗಾಕತ್ತೈತಿ ನಿಜ. ಬಟ್ ಸ್ಟಿಲ್ ಈ ಬರ್ಡ್ಸ್ ಹಾಡೋದು, ಆಮೇಲೆ ಈ ವೇವ್ ಸೌಂಡ್ ಇವೆಲ್ಲ ಕೇಳಿಸ್ಕೊತಿರ್ಬೇಕಾದ್ರೆ ವರ್ತ್ ಇಟ್ ಅಂತ ಅನಿಸ್ತೈತಿ. ನಿಮ್ಗೇನಾದರೂ ಒಬ್ಬರೇ ಬರ್ಬೇಕನ್ಸಿದ್ರೆ ಬರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ನಿಮ್ಮ ಜೊತೆಗೆ ಯಾರಾದರೂ ಇದ್ರೆ ಚಲೋ ಇರ್ತೈತಿ. ನಾನಂತರೂ ಒಬ್ಬಾಕೆ ಭಾಳ ಎಂಜಾಯ್ ಮಾಡಾಕತ್ತೀನಿ. ಇಲ್ಲಿ ಒಂದು ಮನೆ ಐತಿ, ಬಟ್ ಅದು ಮನೆ ಹೌದೋ ಅಲ್ಲೋ ನನಗೂ ಗೊತ್ತಿಲ್ಲ. ಹಿಂಗೆ ನಡ್ಕೊಂಡು ಹೋಗೋಣ. ಇಲ್ಲಿ ಸ್ಟೆಪ್ಸ್ ಐತಿ, ಐ ಥಿಂಕ್ ಕೆಳಗೆ ಹೋಗ್ಬೇಕೇನೋ. ಭಾಳ ಕಷ್ಟ ಏನಿರಲಿಲ್ಲ, ಆರಾಮಾಗೆ ಬಂದೆ. ಬಟ್ ದಾರಿ ಗೊತ್ತಿರಲಿಲ್ಲ ಅಷ್ಟೇ. ಗಾಡಿ ತೊಗೊಂಡು ಬರ್ತೀರಾ ಹಿಂಗೆ ಬರ್ಬೋದು, ಕೂಡಲೇ ಬೀಚಿಂದ ಬರ್ತೀರಂದರೆ ಇಲ್ಲಿಂದ ಬರ್ತೀರ. ಸೊ ಇಲ್ಲಿ ಓಮ್ ಬೀಚ್ ಅಂತ ಬೋರ್ಡ್ ಹಾಕ್ಯಾರ ನೋಡ್ರಿ. ಸೊ ಇಲ್ಲಿಂದ ಹಿಂಗೆ ಮುಂದಕ್ಕೆ ಹೋಗ್ಬೇಕು ಅನಿಸ್ತೈತಿ.
ಇಲ್ಲಿ ನೋಡ್ರಿ, ಈಗ ಇಲ್ಲಿ ಓಮ್ ಬೀಚಿಗೆ ಬಂದೀನಿ. ಈಗ ನಾನು ಬಂದೀನಿ ನೋಡ್ರಿ ಓಮ್ ಬೀಚ್. ಅಲ್ಲಿ ನೋಡ್ರಿ ವೇವ್ಸ್ ಎಷ್ಟು ಸ್ಟ್ರಾಂಗ್ ಆಗೈತಿ. ಇಲ್ಲೂ ಅವಾಗವಾಗ ಇಲ್ಲಿ ಮೇಲೆ ಹತ್ತೈತಿ ನೀರು. ಅಲ್ಲಿ ನೋಡ್ರಿ ಮೋಡ ಆಗೈತಿ, ಮತ್ತು ಮಳೆ ಬರ್ಬೋದೇನೋ. ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋನು ಅಂತ ಕೂತೀನಿ. ಸ್ವಲ್ಪ ವ್ಯೂ ಎಂಜಾಯ್ ಮಾಡಿಕೊಂಡು ಪೀಸ್ ಐತಿ. ಯಾರು ಲೈಕ್ ಅರ್ಜೆಂಟ್ ಮಾಡೋಕ್ಕತ್ತಿಲ್ಲ, ಹೋಗೋಣ ಅಂತೇಳಿ. ಸೊ ಒಬ್ಬಕ್ಕೆ ಅದೀನಿ, ಆರಾಮೈತಿ. ವ್ಯೂ ಮಸ್ತಾಗೈತಿ, ಗಾಳಿ ಭಾಳ ಚಲೋ ಬರಾಕತ್ತೈತಿ. ಇನ್ನೇನು ಬೇಕು. ಇನ್ನು ಮುಂದೆ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಡೇಂಜರ್ ಝೋನ್ ಅಂತ ಐತಿ. ಜನ ಹೋಗ್ಯಾರು, ಬಟ್ ರಿಸ್ಕ್ ಬೇಡ ಅಂಥೇಳಿ ಇಲ್ಲೇ ಕುಂತೀನಿ. ಚಲೋ ಐತಿ, ಒಂಥರ ಡಿಫ್ರೆಂಟ್ ವೈಬ್ಸ್ ಕೊಡೋಕ್ಕೈತಿ. ಸೊ ನೋಡಿರಿ, ಮಳೆ ಸ್ಟಾರ್ಟ್ ಆಯಿತು. ನೋಡೋಣ, ಒಂದು 10 ನಿಮಿಷ ಕುತ್ಕೊಂಡಿದ್ದು. ಮಳೆ ನಿಜ ಜೋರಾಗಿ ಸ್ಟಾರ್ಟ್ ಆಯಿತು. ಮಳೆ ಭಾಳ ಜೋರು ಬರಾಕತ್ತು. ಸೊ ಅದಕ್ಕೆ ಬಂದೆ. ಪ್ಯಾರಡೈಸ್ ಬೀಚಿಗೆ ಹೋಗೋಕ್ಕಾಗೋದಿಲ್ಲ. ಈಗಾಗಲೇ ಆಲ್ರೆಡಿ 3-4 ಸತಿ ಮಳೆ ಆಗೈತಿ. ನಾನು ನೆನ್ಕೊಂಡೀನಿ. ಓಮ್ ಬೀಚ್ನಾಗ ಜೋರಾಗಿ ಮಳೆ ಬಂತು. ಸೊ ಅದಕ್ಕೆ ಫುಲ್ ನೆನ್ಕೊಂಡಿದ್ದೆ. ಆಮೇಲೆ ಬೇರೆ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಪ್ಯಾರಡೈಸ್ ಬೀಚ್ ಮತ್ತು ಹಾಫ್ ಮೂನ್ ಬೀಚ್ ಕ್ಲೋಸ್ ಆಗಿತ್ತು. ಓಮ್ ಬೀಚಿಂದ ಹೋಗೋಕ್ಕೆ ಬಿಡಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ನನ್ನ ಟ್ರೆಕ್ಕಿಂಗ್ನ ಅಲ್ಲಿಗೆ ಸ್ಟಾಪ್ ಮಾಡಿ ಆಟೋ ತೊಗೊಂಡು ವಾಪಸ್ ರೂಮಿಗೆ ಬಂದೆ. ಡ್ರೆಸ್ ಚೇಂಜ್ ಮಾಡಿಕೊಂಡು ಕೂದಲೆಲ್ಲ ಒಣಗಿಸ್ಕೊಳಕತ್ತಿದ್ದೆ. ಅಷ್ಟರಲ್ಲಿ ಮತ್ತೆ ಜೋರು ಮಳೆ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ನಾನು ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಇವತ್ತು ಅಮಾವಾಸ್ಯೆ ಐತಿ. ಸೊ ನಾನು ಅಂದ್ಕೊಂಡೆ ಭಾಳ ಜನ ಇರ್ತಾರೋ ಅಂಥೇಳಿ. ಸೊ ಅದಕ್ಕೆ ಫಸ್ಟ್ ಟ್ರೆಕ್ಕಿಂಗಿಗೆ ಹೋಗಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ, ಸಾಯಂಕಾಲ ಹೊತ್ತು ಹೋಗೋಣ ಅಂತ ಅಂದ್ಕೊಂಡಿನಿ. ಆದರೆ ಈಗ ಮಳೆ ಬರಾಕತ್ತೈತಿ. ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಒಂದು 5 ಗಂಟೆ ಹಂಗೆ ಹೋಗೋಣ ಅಂತ ರೂಮ್ನಾಗ ಅದೀನೀಗ. ನಾನು ರಾಂಗ್ ಸೀಸನ್ ಚೂಸ್ ಮಾಡೀನಿ, ನನಗೆ ಗೊತ್ತೈತಿ. ಆದರೂ ಏನೂ ಮಾಡೋಕ್ಕಾಗೋದಿಲ್ಲ. ನಂಗೆ ರಜಾ ಸಿಕ್ಕಿದ್ದೆ ಈಗ. ಸೊ ಎಕ್ಸಾಮ್ಸ್ ಎಲ್ಲ ಮುಗ್ದಿತ್ತು. ಕಾಲೇಜ್ ಅಸೆಸ್ಮೆಂಟ್, ಆಮೇಲೆ ಅಸೈನ್ಮೆಂಟ್, ಪ್ರಾಜೆಕ್ಟ್ಸ್, ಆಮೇಲೆ 1000 ಟೆನ್ಷನ್ ಮಧ್ಯದಲ್ಲಿ ಒಂದು ರಿಫ್ರೆಶ್ಮೆಂಟ್, ಎಂಜಾಯ್ಮೆಂಟ್ ಮಾಡಬೇಕಂತ ಅನಿಸಿತ್ತು. ಸೊ ಅದಕ್ಕಂಥೇಳಿ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದಾಗ ಎಲ್ಲಿಗೆ ಹೋಗಬೇಕಂತ ಗೊತ್ತಾಗಿರಲಿಲ್ಲ. ಸೊ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಗೋಕರ್ಣ ಅಂತ ಫಿಕ್ಸ್ ಆದೆ. ಬಟ್ ಮಾನ್ಸೂನ್ ಸೀಸನ್ ಇರ್ತೈತಿ, ಮಳೆ ಬರ್ತೈತಿ ಅಂತ ಗೊತ್ತಿತ್ತು. ಬಟ್ ಸ್ಟಿಲ್ ಚೂಸ್ ಮಾಡಿದೆ. ಈಗ ಮಳೆನೂ ಬರಾಕತ್ತೈತಿ. ಈ ಕಡೆ ಒಂದು 5 ಸೆಕೆಂಡಿಗೆ ಮಳೆ ಬರ್ತೈತಿ, ಮತ್ತು ಬಿಸಿಲು ಬರ್ತೈತಿ. ಸೊ ಈಗ ಹೊರಗೆ ಹೋಗೋದು ಬೇಡ ಅಂತ ಆಗವಲ್ತು. ಸೊ ನೋಡೋಣ, ಮಳೆ ನಿಂತಂದ್ರೆ ಹೋಗ್ತೀನಿ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಮತ್ತು ಗೋಕರ್ಣ ಮೇನ್ ಬೀಚಿಗೆ ಹೋಗೋಣ. ಅಲ್ಲಿ ಸನ್ಸೆಟ್ ನೋಡಿಕೊಂಡು ವಾಪಸ್ ಬರೋಣ ಅಂತ ಅಂದ್ಕೊಂಡಿನಿ. ನೋಡೋಣ, ಮಳೆ ನಿಂತಂದ್ರೆ ಹೋಗ್ತೀನಿ, ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಕಾಯ್ದು ಆಮೇಲೆ ಹೋಗೋಣ. ನಿಮಗೂ ತೋರಿಸ್ತೀನಿ.